ರುದ್ರ ಹೋಗುವಷ್ಟರಲ್ಲಿ ಮನುಷ್ಯ ಫಾರ್ಮ್ ಹೌಸ್ ಹಾಲ್ ಮೇಲೆ ಕೂತು ಟಿವಿ ನೋಡ್ತಾ ಎದುರುಗಿದ್ದ ಟೀಪಾಯ್ ಮೇಲೆ ಕಾಲು ಚಾಚ್ಕೊಂಡು ವೈನ್ ಕುಡಿತಿದ್ಲು. ನೀರು ಬಾಗೊಳಕ್ಕೆ ಹೋದ ರುದ್ರ ಅವಳನ್ನ ಕೋಪದಿಂದ ನೋಡ್ತಿದ್ದಂತೆ ಅಲ್ಲಿ ರುದ್ರನನ್ನೇ ನಿರೀಕ್ಷಿಸಿದ ಅವಳು ಎದ್ದು ನಿಂತು, ರುದ್ರ ನೀನೇನಿಲ್ಲಿ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಮನುಷ್ಯ. ಆ ಮಾತನ್ನು ಕಿವಿಗೆ ಹಾಕೊಳ್ದೆ ಅವಳನ್ನ ಎಳೆದು ಒಂದೇ ಕೊಟ್ಟ ರುದ್ರ ಆ ಪೆಟ್ಟಿಗೆ ಮನುಷ್ಯ ಕೆಳಗೆ ಬಿದ್ಲು. ಅವಳ ಕೈ ಹಿಡಿದು ಮೇಲೆಬ್ಬಿಸ್ತಾ ರುದ್ರ, ನನ್ನ ರಂಜಿನಿ, ತಂಟೆಗೆ ಬರೋದಕ್ಕೆ ನಿನಗೆ ಎಷ್ಟು ಧೈರ್ಯ, ಇಂದು ನನ್ನ ಕೈಯಲ್ಲಿ ನೀನು ಮುಗ್ದೇ ಹೋದೆ ಅನ್ನುತ್ತಾ ಇನ್ನೊಂದು ಕೆನ್ನೆಗೆ ಜೋರಾಗಿ ಹೊಡೆದ. ಅಸಲು ಸುಕುಮಾರಿಯಾಗಿದ್ದ ಮನುಷ್ಯ ಆ ಪೆಟ್ಟುಗಳಿಗೆ ಹಲ್ಲುಗಳು ಅಲುಗಾಡಿ ಕೆನ್ನೆ ಕೆಂಪಗಾಗಿ ಕಣ್ಣು ತುಂಬ ನೀರು ತುಂಬಿಕೊಂಡು ರುದ್ರನ ಕಡೆ ನೋಡಿದ್ಲು. ನಿನಗೆ ಕಣ್ಣೀರು ಕೂಡ ಬರುತ್ತಾ? ಒಬ್ಬ ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿನ ಜೀವನ ಜೊತೆ ಆಟ ಆಡ್ತಿದ್ಯಾ ಅಂತ ಕೇಳಿದ ರುದ್ರ. ಮನುಷ್ಯ ಕಣ್ಣೀರು ಒರೆಸ್ಕೊಂಡು ಕೋಪದಿಂದ ರುದ್ರನ ನೋಡ್ತಾ, ನಾನು ಯಾರ ಜೀವನ ಜೊತೆಯೂ ಆಟ ಆಡಿಲ್ಲ, ನನ್ನ ಜೀವನಕ್ಕೆ ಅಡ್ಡ ಬಂದವ್ರನ್ನ ಹಾದಿಯಿಂದ ತಪ್ಪಿಸೋದಕ್ಕೆ ಪ್ರಯತ್ನಿಸಿದೆ ಅಷ್ಟೇ ಅಂದ್ಲು. ಅಷ್ಟರಲ್ಲಾಗಲೇ ತಾಳ್ಮೆ ಕಳ್ಕೊಂಡಿದ್ದ ರುದ್ರ, ಹಾಗಾದರೆ ನನ್ನ ಜೀವನಕ್ಕೆ ಅಡ್ಡ ಬಂದವ್ರನ್ನ ನಾನು ಕೂಡ ದೂರ ಮಾಡಬೇಕಲ್ವೇ ಅನ್ನುತ್ತಾ ಜೇಬಿನಿಂದ ಗನ್ ತೆಗೆದು ಅವಳಿಗೆ ಗುರಿ ಹಿಡ್ದ. ಅದನ್ನು ಸ್ವಲ್ಪವೂ ನಿರೀಕ್ಷಿಸಿದ ಮನುಷ್ಯ, ಏನು ಮಾಡ್ತಿದ್ಯಾ ರುದ್ರ, ಈ ಗನ್ ಯಾಕೆ ಅಂದರೆ ನನ್ನ ಕೊಂದುಬಿಡ್ತೀಯಾ ಅಂತ ಕೇಳಿದ್ಲು. ಇಷ್ಟೆಲ್ಲ ಮಾಡಿದ ನಿನ್ನನ್ನು ಇನ್ನು ಬದುಕೋದಕ್ಕೆ ಬಿಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ? ನನ್ನ ಜೀವನದ ಜೊತೆ ಇಷ್ಟೊಂದು ಆಟ ಆಡಿದ ನಿನ್ನನ್ನು, ನನ್ನ ಮಗಳ ಬಾಲ್ಯವನ್ನು ನಾನು ನೋಡ್ದಂತೆ ಮಾಡಿದೆ ನಿನ್ನನ್ನು, ನನ್ನ ರಂಜನೆಯನ್ನು ದೂರ ಮಾಡಿದೆ ನಿನ್ನನ್ನು ಹೇಗೆ ಬದುಕೋದಕ್ಕೆ ಬಿಡಲಿ ನಾನು ಅನ್ನುತ್ತಾ ಅವಳ ಹಣ್ಣಿಗೆ ಗಣ್ಣಿಟ್ಟ ರುದ್ರ. ಆ ಮಾತಿಗೆ ಹೆದರದಂತೆ ನಟಿಸಿದ ಮನುಷ್ಯ, ಏನು ನನ್ನ ಕೊಂದುಬಿಡ್ತೀಯಾ? ನೀನು ನನ್ನ ಕೊಂದರೆ ಹೇಗೆ ರುದ್ರ? ನಿನ್ನ ಗೆಳೆಯ ಋಷಿ ಅವನು ಬದುಕಬಲ್ಲನೆ, ನನಗೋಸ್ಕರ ಅಲ್ದಿದ್ರು ಕನಿಷ್ಠ ಅವನಿಗಾಗಿ ಆದರೂ ಯೋಚಿಸು ರುದ್ರ ಪ್ಲೀಸ್ ಅಂತ ಕಣ್ಣೀರು ಹಾಕ್ತಾ ಕೇಳಿದ್ಲು. ನಿನ್ನ ನಾಟಕಗಳನ್ನ ನಿಲ್ಲಿಸು, ಮಾಡೋದೆಲ್ಲ ಮಾಡಿ ಋಷಿನ ಅಡ್ಡ ಇಟ್ಕೊಂಡು ಅವನ ಜೀವನದ ಜೊತೆ ಕೂಡ ಆಟ ಆಡ್ತಿದ್ಯಾ ಅಂತ ಕೇಳಿದ ರುದ್ರ. ಆ ಮಾತಿಗಳು ಒಮ್ಮೆಲೆ ಜೋರಾಗಿ ನಕ್ಕು ಚಪ್ಪಾಳೆ ತಟ್ಟಿ, ವಾಹ್ ಅಂದರೆ ನಿನಗೆ ವಿಷಯ ಪೂರ್ತಿಯಾಗಿ ಅರ್ಥವಾಗಿದೆ. ಪಾಪ ಆ ಹುಚ್ಚು ಋಷಿ, ಅವನಿಗಿನ್ನೂ ಅರ್ಥ ಆಗಿಲ್ಲ. ಹೌದು, ನೀನು ಹೇಳಿದ ನಿಜ, ನಿನ್ನೆ ನಾಶ ಮಾಡಬೇಕಂದ್ರೆ ನನಗೆ ಋಷಿ ಸಹಾಯ ಬೇಕಿತ್ತು, ಅದಕ್ಕೆ ಅವನ ಜೊತೆ ಆಟ ಆಡಿದೆ, ಅವನು ಬೆಳೆಸ್ಕೊಂಡೆ, ಅವನ ಹಣದಿಂದಲೇ ಎಂಜಾಯ್ ಮಾಡ್ತಿದ್ದೀನಿ, ಇನ್ನೂ ಮಾಡ್ತಾನೆ ಇರ್ತೀನಿ, ಅದಕ್ಕೆ ಏನಂತೆ ಅಂತ ಗರ್ವದಿಂದ ಹೇಳಿದ್ಲು ಮನುಷ್ಯ. ಒಂದು ಕ್ಷಣ ಅಳುತ್ತಾ ಮರುಕ್ಷಣವೇ ಗರ್ವದಿಂದ ಮಾತಾಡ್ತಿರೋ ಅವಳನ್ನ ನೋಡ್ತಿದ್ರೆ ಅವನಿಗೆ ಅವಳು ಒಬ್ಬ ಸೈಕೋ ಥರ ಕಂಡ್ಳು. ಇನ್ನು ಸುಮ್ಮನೆ ಬಿಟ್ಟರೆ ಲಾಭ ಇಲ್ಲ ಅಂದ್ಕೊಂಡು ರುದ್ರ ಗನ್ ಲೋಡ್ ಮಾಡ್ದ. ಅದಕ್ಕೆ ಮನುಷ್ಯ ಸ್ವಲ್ಪನೂ ಹೆದರ್ತಿ, ಹೇ ರುದ್ರ ನನ್ನ ಬಿಟ್ಟುಬಿಡು, ಅದೇ ನಿನಗೆ ಒಳ್ಳೆಯದು ಅಂತ ಅಹಂಕಾರದಿಂದ ಹೇಳಿದ್ಲು. ಹುಚ್ಚು ಮಾತು ಬೇಡ, ನಿನ್ನೇನು ಬಿಟ್ಟರೆ ನನಗೆ ಆಗೋ ಒಳ್ಳೇದೇನು, ಈಗಾಗಲೇ ನಿಂದ ತುಂಬ ನಷ್ಟ ಅನುಭವಿಸಿದ್ದೀನಿ, ಈ ದಿನ ನೀನೇನು ಬಿಡೋ ಮಾತೇ ಇಲ್ಲ ಅನ್ನುತ್ತಾ ಟ್ರಿಗರ್ ಒತ್ತೋದಕ್ಕೆ ಹೋದ ರುದ್ರ. ಅದನ್ನು ನೋಡಿ ಮನುಷ್ಯ ನಗ್ತಾ, ಅಂದರೆ ನಿನಗೆ ನಷ್ಟವಾಗಿದ್ದಕ್ಕೆ ನನ್ನನ್ನು ಕೊಲ್ಲಬೇಕು ಅಂತ ಅಂದ್ಕೊಂಡಿದ್ದೀಯಾ ಅಷ್ಟೇ ತಾನೇ? ಹಾಗಾದರೆ ಕೇಳು, ನಡೆದ ಈ ಇಡೀ ಕಥೆಯಲ್ಲಿ ನಿನ್ನ ಜೀವನವನ್ನು ತಲೆ ಕೆಳಗೆ ಮಾಡಿದ ನಾನಲ್ಲ, ಇದರ ಹಿಂದೆ ಇನ್ನೊಬ್ಬರಿದ್ದಾರೆ, ನಾನು ಕೇವಲ ನನ್ನ ಹಾಗೆ ತೀರಿಸ್ಕೊಳ್ಳೋದಕ್ಕೆ ಅವ್ರ ಜೊತೆ ಕೈ ಜೋಡಿಸ್ದೆ ಅಷ್ಟೇ ಅಂದ್ಲು. ಆ ಮಾತಿಗೆ ಹುಬ್ಬು ಗಂಟಕ್ಕಿದ್ದ ರುದ್ರ, ಏನು ಮತ್ತೆ ಹೊಸ ನಾಟಕ ಶುರು ಮಾಡಿದ್ಯಾ ಅಂತ ಕೇಳ್ದ. ಇಲ್ಲ ರುದ್ರ, ಇದರಲ್ಲಿ ನಾಟಕ ಏನಿಲ್ಲ, ಇದೇ ನಿಜ, ನೀನೇ ಒಂದು ಕ್ಷಣ ಯೋಚಿಸು, ಪಟ್ಟು ಹಿಡಿದು 10,000 ಕೂಡ ಇಲ್ಲದ ನಾನು ನಿನ್ನನ್ನು ಮತ್ತು ನಿನ್ನ ಪ್ರಿಯಸಿನ ಬೇರೆ ಮಾಡಿದೆ ಅಂದರೆ ಇದು ಹೇಗೆ ಸಾಧ್ಯ ಆಗತ್ತೆ ಅಂತ ಕೇಳಿದ್ಲು. ಆ ಮಾತಿಗೆ ಒಂದು ಕ್ಷಣ ಆಲೋಚನೆಯನ್ನು ಮುಳುಗಿದ ರುದ್ರ, ಅವಳು ಹೇಳಿದ ನಿಜವೇ, 4 ವರ್ಷಗಳಿಂದ ಮನುಷ್ಯ ಕುಟುಂಬ ಊಟಕ್ಕೂ ಗತಿ ಇಲ್ಲದ ಸ್ಥಿತಿಯಲ್ಲಿತ್ತು. ಅದಕ್ಕೆ ರಂಜನಿ ನಾಪತ್ತೆಯಾದ ವಿಷಯದ ಅವಳ ಮೇಲೆ ಹೆಚ್ಚು ಅನುಮಾನ ಪಟ್ಟಿರಲಿಲ್ಲ ರುದ್ರ. ಅಂಥ ಮನುಷ್ಯ ಇಷ್ಟೊಂದು ಹಣ ಖರ್ಚು ಮಾಡಿ ರೌಡಿಗಳನ್ನ ಕರೆಸಿ ರಂಜನಿಯನ್ನು ದೇಶ ದಾಟಿಸಿದ್ಲು ಅಂದರೆ ಅದು ಖಂಡಿತ ಅನುಮಾನಿಸಬೇಕಾದ ವಿಷಯನೇ ಅಂತ ಅನ್ನಿಸ್ತು. ಒಂದು ವೇಳೆ ಋಷಿ ಕೊಟ್ಟ ಹಣದಿಂದ ಇದೆಲ್ಲ ಮಾಡಿದ್ದಾಳೆ ಅಂದ್ಕೊಂಡ್ರೆ ಮನುಷ್ಯ ಕುಟುಂಬ ಈ ಮಧ್ಯೆ ಮತ್ತೆ ಬಿಸ್ನೆಸ್ ಶುರು ಮಾಡಿದ್ದಕ್ಕೆ ಹಣ ಎಲ್ಲಿಂದ ಬಂತು? ಇದೆಲ್ಲ ನೋಡ್ತಿದ್ರೆ ಖಂಡಿತ ಅವಳ ಹಿಂದೆ ಯಾರೋ ಇದ್ದಾರೆ ಎಂಬ ಸಂಶಯ ಶುರುವಾಯಿತು. ಅವನು ಯೋಚನೆ ಮಾಡ್ತಾ ಇರೋದನ್ನು ನೋಡಿದ ಮನುಷ್ಯ, ಪಾಪ ರುದ್ರ, ಈ ಇಡೀ ಪ್ರಕ್ರಿಯೆಯಲ್ಲಿ ನಾವು ಕೇವಲ ದಾಳಗಳು ಮಾತ್ರ, ಇದರ ಹಿಂದೆ ಕರ್ತ ಕರ್ಮ ಕ್ರಿಯೆ ಎಲ್ಲ ಅನ್ನುವಂತೆ ಇನ್ನೊಬ್ಬರು ಇದ್ದಾರೆ, ಅದು ಯಾರು ಅಂತ ನೀನು ಊಹಿಸೋದಕ್ಕೂ ಸಾಧ್ಯ ಇಲ್ಲ ಅಂದ್ಲು. ಆ ಮಾತು ಕಿರಿಕಿರಿಗೊಂಡ ರುದ್ರ, ನೀನು ಬಿಲ್ಡಪ್ ಸಾಕು ಮಾಡು, ಮರ್ಯಾದೆಯಾಗಿ ಅವ್ರು ಯಾರಂತ ಹೇಳ್ತೀಯಾ, ಇಲ್ಲದಿದ್ದರೆ ಕೊಂದು ಬಿಡ್ಲಾ ಅಂತ ಕೇಳ್ದ. ಮನುಷ್ಯ ನಗ್ತಾ, ನನ್ನನ್ನು ಕೊಂದ್ರೆ ಆ ವಿಷಯ ನಿನಗೆ ಯಾರು ಹೇಳ್ತಾರೆ ರುದ್ರ ಚಿನ್ನ, ಆದರೂ ನೀನು ಅವಳನ್ನ ಅಷ್ಟು ಸುಲಭವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ, ಅವಳು ಸಾಮಾನ್ಯ ಹೆಣ್ಣಲ್ಲ, ಅವಳು ನಿನ್ನನ್ನು ಭೇಟಿಯಾಗಬೇಕು ಅಂದ್ಕೊಳ್ಳುವವರೆಗೆ ನೀನು ಅವಳನ್ನ ತಲುಪೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ಲು. ಅಷ್ಟರಲ್ಲಾಗಲೇ ತಾಳ್ಮೆ ಕಳ್ಕೊಂಡು ರುದ್ರ, ಹಾಗಾದರೆ ಮೊದಲು ನೀನು ಸತ್ತು ಈ ಲೋಕದಿಂದ ಹೋಗು, ಆಮೇಲೆ ಅವಳು ಯಾರು ಅಂತ ತಿಳ್ಕೊಂಡು ನಿನ್ನ ಹಿಂದೆ ಅವಳನ್ನು ಮೇಲೆ ಲೋಕಕ್ಕೆ ಕಳಿಸ್ತೀನಿ ಅಂತ ಆವೇಶದಿಂದ ಹೇಳ್ತಾ ಗನ್ ಶೂಟ್ ಮಾಡ್ದ. ಬುಲೆಟ್ ಮನುಷ್ಯಳ ಭುಜಕ್ಕೆ ತಗಲ್ತು.
ಅಮ್ಮ ಅಂತ ಜೋರಾಗಿ ಕಿರ್ಚಿ ಕೆಳಗೆ ಬೀಳುವಷ್ಟರಲ್ಲಿ ಸಾವರಿಸ್ಕೊಂಡ್ಳು ಮನಿಷಾ. ಆಗ ರುದ್ರ, ಈಗಲಾದರೂ ನಿನ್ನ ಹಿಂದೆ ಇದ್ದು ಇದೆಲ್ಲ ಮಾಡಿದ್ದು ಯಾರು ಅಂತ ಹೇಳ್ತೀಯಾ, ಇಲ್ದರೆ ಇನ್ನೊಂದು ಬುಲೆಟ್ ಬೇಕಾ ಅಂತ ಕೇಳ್ದ. ಅವಳು ಹೆದರ್ತಾ, ಇಲ್ಲ ಇಲ್ಲ ನಾನು ಹೇಳಲ್ಲ, ಅವಳು ಯಾರು ಅಂತ ಹೇಳಿದರೆ ನನ್ನ ಪ್ರಾಣಕ್ಕಪಾಯ ಅಂದ್ಲು. ಹೇಳಿದರೆ ನಿನ್ನ ಪ್ರಾಣ ಈಗಲೇ ಹೋಗುತ್ತೆ ಅಂತ ಅವಳ ತಲೆ ಗನ್ ಗುರಿ ಇಟ್ಟ ರುದ್ರ. ಬೇಡ ಬೇಡ, ನನ್ನ ಕೊಲ್ಲಬೇಡ, ನಾನು ಹೇಳ್ತೀನಿ ರುದ್ರ ಅನ್ನುತ್ತಾ ಮನಿಷಾ 2 ಅಡಿ ಹಿಂದೆ ಸರಿದ್ಲು. ಅವಳು ಎಷ್ಟು ದೂರ ಹೋದರೂ ರುದ್ರನ ಕೈಯಲ್ಲಿದ್ದ ಗನ್ ಅವಳನ್ನೇ ಗುರಿ ಮಾಡ್ತಿತ್ತು. ಇದ್ದಕ್ಕಿದ್ದಂತೆ ಪಕ್ಕದಲ್ಲಿದ್ದ ಟೀಪಾಯ್ ಮೇಲಿದ್ದ ವೈನ್ ಗ್ಲಾಸ್ ತೆಗೆದುಕೊಂಡು ರುದ್ರನ ಮುಖಕ್ಕೆ ಎಸೆದ್ಲು ಮನಿಷಾ. ಆದ್ದರಿಂದ ಒಂದು ಕ್ಷಣ ರುದ್ರ ಕಣ್ಣು ಮುಚ್ಕೊಂಡ. ಅದೇ ಸಮಯ ಸಾಧಿಸಿ ಅವನನ್ನು ತಳ್ಳಿ ಅಲ್ಲಿಂದ ಹೊರಗೆ ಓಡಿ ಹೋದ್ಲು ಮನಿಷಾ. ವೈನ್ನಿಂದ ಕಣ್ಣು ಉರಿಯುತ್ತಿದ್ರು. ಮನಿಷಾ ಎಲ್ಲಿ ಕೈ ತಪ್ಪಿ ಹೋಗ್ತಾಳೋ ಅಂತ ರುದ್ರ ಕೂಡ ಹೊರಕ್ಕೆ ಓಡಿ ಬಂದ. ಅಷ್ಟರಲ್ಲಾಗಲೇ ಫಾರ್ಮ್ ಹೌಸ್ನಿಂದ ಹೊರಬಂದಿದ್ದ ಮನಿಷಾ ಕಾರ್ ಹತ್ರ ನಿಂತಿದ್ದ ರಿಷಿಯನ್ನು ನೋಡಿ ಶಾಕ್ ಆಗಿ ಅವನ ಹತ್ರ ಹೋಗಿ, ರಿಷಿ ನೀನು ಕೂಡ ಇಲ್ಲೇ ಇದೆಯಾ, ಅಂದರೆ ನಿನ್ನ ಫ್ರೆಂಡ್ ಜೊತೆ ಸೇರಿ ನನಗೆ ಮೋಸ ಮಾಡಿದ್ಯಾ ಅಂತ ಕೇಳಿದ್ಲು. ಅವಳನ್ನು ಅಸಹ್ಯವಾಗಿ ನೋಡ್ತಾ ರಿಷಿ, ನೀನು ನನಗೆ ಮಾಡಿದ ಮೋಸ ಹೋಲಿಸಿದ್ರೆ ಇದೇನು ದೊಡ್ಡ ಮೋಸ ಅಲ್ಲ ಅಂತ ಅಂದ. ವಿಷಯ ಎಲ್ಲ ಅವನಿಗೆ ತಿಳಿದಿದೆ ಅಂತ ಅರ್ಥ ಮಾಡ್ಕೊಂಡು ಅವಳು, ಸರಿ ನಿನ್ನ ವಿಷಯ ಆಮೇಲೆ ನೋಡ್ತೀನಿ, ಮೊದಲು ನಾನು ಇಲ್ಲಿಂದ ಹೋಗಬೇಕು ಅಂತ ಗಡಿಬಿಡಿಯಲ್ಲಿ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ಲು. ಆದರೆ ರಿಷಿ ತಕ್ಷಣ, ಎಲ್ಲಿಗೆ ಪಾರಾಗಿ ಹೋಗ್ತೀಯಾ, ನಿಲ್ಲು ಅಂತ ಅವನ ಕೈಗೆ ಸಿಕ್ಕ ಅವಳ ಕೂದಲು ಹಿಡಿದು ಎಳೆದ. ಆ ಮಾತಿಗೆ ಕೋಪದಿಂದ, ರಿಷಿ ನನ್ನ ಬಿಡು, ಇಲ್ದಿದ್ರೆ ಸತ್ತು ಹೋಗ್ತೀಯಾ ಅಂತ ಮನಿಷಾ ಬೆದರಿಸಿದ್ಲು. ಈ ದಿನ ಸಾವು ಖಂಡಿತ ಇದೆ ಮನಿಷಾ, ಆದರೆ ಅದು ನಿನ್ನ ಸಾವು ಅಂತಂದ ರಿಷಿ. ಒಂದು ಕೈಯಿಂದ ರಕ್ತ ಸುರಿತಿದ್ರು, ಇನ್ನೊಂದು ಕೈಯಿಂದ ಅವನನ್ನು ತಳ್ಳಲು ಪ್ರಯತ್ನಿಸ್ತಾ, ರಿಷಿ ನಾವಿಬ್ಬರು ಪ್ರೇಮಿಗಳು, ಸುಮ್ಮನೆ ನನ್ನ ಜೊತೆ ಹಗೆತನ ಬೇಡ, ಇಂದು ಹೇಗಾದರೂ ನಾನು ಇಲ್ಲಿಂದ ತಪ್ಪಿಸ್ಕೊಳ್ತೀನಿ, ಆಮೇಲೆ ನೀನು ತುಂಬ ತೊಂದರೆ ಅನುಭವಿಸ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ಲು. ಏನೇ ಬೆದರಿಸ್ತಿದ್ಯಾ, ನೀನು ಈಗ ಹಾಗೆ ಮಾಡಿದ್ದೆ ಅತಿಯಾಯಿತು, ಇದಕ್ಕಿಂತ ಹೆಚ್ಚಾಗಿ ಏನೂ ಆಗಲ್ಲ ಅನ್ನುತ್ತಾ ರುದ್ರ ಅಂತ ಜೋರಾಗಿ ಕೂಗ್ದ. ಅಷ್ಟರಲ್ಲಾಗಲೇ ಕಣ್ಣು ಒರೆಸ್ಕೊಂಡು ಹೊರಬಂದ ರುದ್ರ ರಿಷಿ ಕೈಯಲ್ಲಿದ್ದ ಮನಿಷಾಳನ್ನು ಎಳೆದು ಜೋರಾಗಿ ಒಂದು ಏಟು ಕೊಟ್ಟ. ಆ ಪೆಟ್ಟಿಗಳು ಕೆಳಗೆ ಬಿದ್ಲು. ಕೂಡಲೇ ಗನ್ ತೆಗೆದು ಮನಿಷಾಳ ಕಾಲಿಗೆ ಶೂಟ್ ಮಾಡ್ದ ರುದ್ರ. ಅದರಿಂದ ಇನ್ನಷ್ಟು ಜೋರಾಗಿ ಅರ್ಚಿದ ಮನಿಷಾ ರಕ್ತ ಸುರಿತಿರೋ ಕಾಲನ್ನು ನೋಡಿ ವಿಲವಿಲನೆ ಒದ್ದಾಡಿದ್ಲು. ರುದ್ರ ಅವಳಿಗೆ ಗನ್ ಗುರಿ ಇಟ್ಟು, ನಿನಗಿದು ಕೊನೆಯ ಅವಕಾಶ, ನೀನು ಹಿಂದೆ ಇರೋದು ಯಾರು ಅಂತ ಹೇಳ್ತೀಯಾ ಅಥವಾ ಇಲ್ವಾ ಅಂತ ಕೇಳ್ದ. ಅವನು ಏನು ಕೇಳ್ತಿದ್ದಾನೆ ಅಂತ ಅರ್ಥವಾಗದ ರಿಷಿ ಎಲ್ಲವನ್ನ ಸುಮ್ಮನೆ ನೋಡ್ತಿದ್ದ. ಅಲ್ಲಿವರೆಗೆ ತಪ್ಪಿಸ್ಕೊಳ್ಬಹುದು ಎಂಬ ನಂಬಿಕೆಯಲ್ಲಿದ್ದ ಮನಿಷಾ ಈಗ ಇಬ್ಬರ ನಡುವೆ ಸಿಕ್ಕಾಕೊಂಡಿದ್ದರಿಂದ ಇನ್ನು ಸಾಧ್ಯನೇ ಇಲ್ಲ ಅಂದ್ಕೊಂಡು, ಈಗ ನಾನು ಹೇಳಿದ್ರು ನೀನು ನನ್ನನ್ನು ಕೊಲ್ತೀಯಾ, ಹೇಳ್ದಿದ್ರು ಕೊಲ್ತೀಯಾ, ಆದರೆ ನಾನು ಹೇಳದಿದ್ದರೆ ಅವಳು ಯಾರು ಅಂತ ತಿಳಿಯೋದಕ್ಕೆ ದಾರಿ ಇಲ್ಲದೆ ನೀನು ಒದ್ದಾಡ್ತೀಯ, ನೀನು ಆ ನೋವು ಪಡೋದು ನನಗೆ ಬೇಕು, ಅದಕ್ಕೆ ಅವಳ ಬಗ್ಗೆ ನೀನು ಯಾವುದೇ ಕಾರಣಕ್ಕೂ ಹೇಳಲ್ಲ, ಆದರೆ ಮಾತು ಕೊಡ್ತೀನಿ, ಅವಳನ್ನ ನೋಡಿದ ಕ್ಷಣದಲ್ಲಿ ನೀನು ಪ್ರಾಣ ಹೋಗೋದು ಗ್ಯಾರಂಟಿ ಅಂತ ನಗ್ತಾ ಹೇಳಿದ್ಲು. ಅವಳ ರಾಕ್ಷಸತನಕ್ಕೆ ಅಸಹ್ಯ ಪಟ್ಕೊಂಡು, ಇನ್ನು ನೀನು ಬದುಕಿರಬಾರ್ದು ಅನ್ನುತ್ತಾ ಅವಳ ಹಣೆಗೆ ಗನ್ ಇಟ್ಟು ಟ್ರಿಗರ್ ಒತ್ತೋದಕ್ಕೆ ಹೋದ ರುದ್ರ. ಇಷ್ಟರಲ್ಲಿ, 1 ನಿಮಿಷ ರುದ್ರ ಅನ್ನೋ ಧ್ವನಿ ಕೇಳಿಸ್ತು. ಆ ಧ್ವನಿ ಎಲ್ಲೋ ಕೇಳಿದಂತಿದೆ ಅನಿಸಿ ತಲೆ ತಿರುಗಿಸಿ ನೋಡಿದ ರುದ್ರ ಆಘಾತಕ್ಕೊಳಗಾಗಿ ಶಿಲೆಯಾದ. ನಂಬಲಾಗದ ಕಣ್ಣುಗಳಿಂದ ನೋಡ್ತಾ ನಿಂತುಬಿಟ್ಟ. ಕೂಡಲೇ ರಿಷಿ ಕೂಡ ಅವಳ ಕಡೆ ನೋಡ್ದ. ಅಲ್ಲಿ ಕಪ್ಪು ಬಣ್ಣದ ಶಾರ್ಟ್ ಡ್ರೆಸ್ ಧರಿಸಿ ಕೂದಲಿನಲ್ಲಿ ಮೇಲೆ ಕಟ್ಟಿಕೊಂಡು ಕೈಯಲ್ಲಿ ಗನ್ ಹಿಡಿದು ರುದ್ರನ ಕಡೆ ಗುರಿಯಿಟ್ಟು ನಿಂತಿದ್ದಾಳೆ ರಂಜನಿ. ಹಠಾತ್ತಾಗಿ ಅವಳನ್ನಲ್ಲಿ ನೋಡಿದ ರುದ್ರ ಗೊಂದಲದಲ್ಲಿರುವಾಗಲೇ ಅವಳ ಕೈಯಲ್ಲಿದ್ದ ಗನ್ ಸದ್ದಾಯಿತು. ಆ ಬುಲೆಟ್ ನೇರವಾಗಿ ಬಂದು ರುದ್ರನ ಎದೆಗೆ ತಗಲ್ತು. ಇದನ್ನು ನಿರೀಕ್ಷಿಸಿದ ರುದ್ರ ನಂಬಲಾಗದ ಕಣ್ಣುಗಳಿಂದ ನೋಡ್ತಾ, ರಂಜನಿ ಅಂತ ಜೋರಾಗಿ ಕೂಗುತ್ತಾನೆ ಕೆಳಗೆ ಬಿದ್ದ. ಅದನ್ನು ನೋಡಿದ ರಿಷಿ, ರಂಜನಿ ಏನು ಮಾಡ್ತಿದ್ಯಾ, ಅವನು ಯಾಕೆ ಶೂಟ್ ಮಾಡಿದೆ ಅನ್ನುತ್ತಾ ಕೆಳಗೆ ಬಿದ್ದು ರುದ್ರನ ಹತ್ರ ಹೋಗಿ, ರುದ್ರ ರುದ್ರ ಅಂತ ಜೋರಾಗಿ ಕೂಗ್ದ. ಅದನ್ನು ನೋಡಿ ರಂಜನಿ ಜೋರಾಗಿ ನಗೋದಕ್ಕೆ ಶುರು ಮಾಡಿದ್ಲು. ಕಣ್ಣುಗಳಿಗೆ ಮುಚ್ಚಿ ಹೋಗ್ತಿದ್ರು. ಬಲವಂತವಾಗಿ ಕಣ್ಣು ತೆರೆದು ತನ್ನನ್ನು ಶೂಟ್ ಮಾಡಿದ ರಂಜನಿ ಕಡೆ ಕೈ ಚಾಚಿ, ರಂಜನಿ ಅನ್ನುತ್ತಲೇ ಕಣ್ಣು ಮುಚ್ಚಿದ. ಇಷ್ಟರಲ್ಲಿ ಒಮ್ಮೆಲೆ ಜೋರಾಗಿ ಮಳೆ ಬರೋದಕ್ಕೆ ಶುರುವಾಯಿತು. ಮನಿಷಾ ಮೇಲೆ ದಾಳಿ ಮಾಡ್ತಿದ್ದ ರುದ್ರನನ್ನು ಒಬ್ಬ ಹುಡುಗಿ ಶೂಟ್ ಮಾಡ್ತಿದ್ದಾಳೆ. ಇದರಿಂದ ಕೆಳಗೆ ಬಿದ್ದ ರುದ್ರ ಆ ಹುಡುಗಿಯನ್ನೇ ನೋಡಿ ಶಾಕ್ ಆಗಿಬಿಟ್ಟ. ರಿಷಿ ಹೇಗೋ ಕಷ್ಟಪಟ್ಟು ರುದ್ರನ ಹತ್ರ ಬಂದ. ಆ ನಡುವೆ ಮನಿಷಾ ಅಲ್ಲಿಂದ ಓಡಿ ಹೋಗ್ತಿದ್ದಾಗ ರುದ್ರನನ್ನು ಶೂಟ್ ಮಾಡಿದ ರಂಜನಿ ಸ್ಟೈಲಾಗಿ ನಡ್ಕೊಂಡು ಮುಂದೆ ಬಂದು
ಇದಾನ ಅಥವಾ ಹೋದ್ನಾ ಅಂತ ಕೇಳಿದ್ಲು. ಆ ಮಾತಿಗೆ ಬೆಚ್ಚಿಬಿದ್ದ ರಿಷಿ, ನೀನು ರಾಕ್ಷಸಿ, ಅವನು ನಿನ್ನನ್ನು ಎಷ್ಟು ಪ್ರೀತಿಸ್ತಾ ನಿನಗಾಗಿ ಇಷ್ಟು ವರ್ಷ ಹುಚ್ಚಿನಂತ ಕಾಯ್ತಿದ್ದ, ತನ್ನ ಕುಟುಂಬವನ್ನೇ ಎದುರಿಸ್ತಾ ನಿನ್ನ ಕುಟುಂಬವನ್ನು ಕಣ್ಣಿನ ರೆಪ್ಪೆಯಂತೆ ನೋಡಿಕೊಂಡ, ಅಂಥವನನ್ನು ಶೂಟ್ ಮಾಡ್ತೀಯಾ ಅಂತ ಆವೇಶದಿಂದ ಕೇಳ್ದ. ಹೇಯ್, ನೀನು ಯಾವುದೋ ದೊಡ್ಡ ಸತ್ಯವಂತಂತರ ಆಡಬೇಡ, ಇವನನ್ನು ಮೋಸ ಮಾಡಿದವ್ರ ಪಟ್ಟಿಯಲ್ಲಿ ನೀನು ಕೂಡ ಇದೆಯಾ ಅಂದ್ಲು ರಂಜಿನಿ. ಆ ಮಾತಿಗೆ ಪೆಟ್ಟು ತಿಂದವನಂತೆ ನೋಡಿದ ರಿಷಿ, ಅವನ ಜೊತೆ ನನಗಿದ್ದದ್ದು ಕೇವಲ ಗೆಳೆತನ ಮಾತ್ರ ರಂಜಿನಿ, ಆದರೆ ಅವನು ನಿನ್ನನ್ನೇ ಪ್ರಾಣ ಅಂತ ನಂಬಿದ್ದ, ಅಂಥವನನ್ನು ಮೋಸ ಮಾಡಿದೆ, ನಿನ್ನ ಮುಖ ನೋಡೋದಕ್ಕೆ ಅಸಹ್ಯ ಆಗ್ತಿದೆ ಅಂತ ಮುಖ ತಿರುಗಿಸಿ ತನ್ನ ಮೊಬೈಲ್ ತೆಗೆದು ಆ್ಯಂಬುಲೆನ್ಸ್ ಫೋನ್ ಮಾಡ್ತಿದ್ದಾಗ ಇನ್ನೊಂದು ಬುಲೆಟನ್ನು ರುದ್ರನ ದೇಹಕ್ಕೆ ಇಳಿಸಿದ್ಲು ರಂಜಿನಿ. ಅದನ್ನು ಕಂಡು ರಿಷಿ ಶಿಲಿಯಾದ. ಕಡೆ ಫೋನಲ್ಲಿ ಕೇಳ್ತಿದ್ದ ಧ್ವನಿ ಕೂಡ ಅವನಿಗೆ ಕೇಳಿಸ್ಲಿಲ್ಲ. ಅಷ್ಟರ ಮಟ್ಟಿಗೆ ಅವನು ಬೆಚ್ಚಿ ಬಿದ್ದೋದ. ಅವನ ಮುಖ ನೋಡಿ ನಕ್ಕ ರಂಜಿನಿ ಅಸಡ್ಡೆಯಿಂದ ಮುಂದೆ ಬಂದು ರಿಷಿ ಕೈಯಲ್ಲಿದ್ದ ಫೋನ್ ಕಿತ್ಕೊಂಡು, ಇದು ತುರ್ತು ಪರಿಸ್ಥಿತಿ, ಬೇಗ ಬನ್ನಿ ಅಂತ ಫೋನ್ ಕಟ್ ಮಾಡಿ ಮತ್ತೆ ರಿಷಿ ಕೊಟ್ಟು, ಇವನು ಬದುಕಲ್ಲ, ಆ್ಯಂಬುಲೆನ್ಸ್ಗಿಂತ ಮೃತ್ಯುವಾಹನವೇ ಉತ್ತಮ ಅಂತ ಹೇಳಿ ಅಸಡ್ಡೆಯಿಂದ ಅಲ್ಲಿಂದ ಹೊರಟು ಹೋದ್ಲು. ಆಗ ಈ ಲೋಕಕ್ಕೆ ಬಂದ ರಿಷಿ ಕೂಡಲೇ ರುದ್ರ ರುದ್ರ ಅಂತ ಕೂಗ್ತಾ ಅವನ್ನ ಮಡಿಲಿಗೆ ಹಾಕ್ಕೊಂಡು ಕೆನ್ನೆಯನ್ನು ತಟ್ಟದ. ಆದರೆ ಅಷ್ಟರಲ್ಲಾಗಲೇ ರುದ್ರ ಸಂಪೂರ್ಣ ಪ್ರಜ್ಞೆ ಕಳ್ಕೊಂಡಿದ್ದ. ಸ್ವಲ್ಪ ಹೊತ್ತಿನಲ್ಲಿ ಆ್ಯಂಬುಲೆನ್ಸ್ ಬಂತು. ಕೂಡಲೇ ಅವನ್ನ ಆ್ಯಂಬುಲೆನ್ಸ್ಗೆ ಏರಿಸಿದ್ರು. ರಿಷಿ ಕೂಡ ಜೊತೆಗೆ ಹೋಗೋದ್ರಿಂದ ಹತ್ತಿರದ ಆಸ್ಪತ್ರೆಗೆ ಸೇರಿಸ್ದ. ನಗರಕ್ಕೆ ದೂರ ಇದ್ದ ಆ ಆಸ್ಪತ್ರೆಯಲ್ಲಿ ರುದ್ರನಿಗೆ ತುರ್ತು ಚಿಕಿತ್ಸೆ ನಡೀತಿದೆ. ರುದ್ರ ಹೊಡೆದಿದ್ದರಿಂದ ರಿಷಿಗೂ ಮೈಯೆಲ್ಲ ನೋವಿತ್ತು. ಆ ರಕ್ತ ಸುರಿತಿರೋದು ನೋಡಿ ಆಸ್ಪತ್ರೆ ಸಿಬ್ಬಂದಿ ಅವನಿಗೂ ಚಿಕಿತ್ಸೆ ನೀಡಿ ಬ್ಯಾಂಡೇಜ್ ಹಾಕಿದ್ರು. ಆದರೂ ತನ್ನ ನೋವನ್ನು ಲೆಕ್ಕಿಸದೆ ಗೆಳೆಯನ ಬಗ್ಗೆ ಚಿಂತಿಸ್ತಾ ಆಪರೇಷನ್ ಥಿಯೇಟರ್ ಮುಂದೆ ಆತಂಕದಿಂದ ಅಡ್ಡಾಡ್ತಿದ್ದ ರಿಷಿ. ತನ್ನ ಗೆಳೆಯನಿಗೆ ಏನಾಗುತ್ತೋ ಎಂಬ ಭಯ ಅವನಲ್ಲಿ ಅಣುವಿನಲ್ಲೂ ತುಂಬಿಕೊಂಡಿತ್ತು. ಅವನಿಗೆ ಅರ್ಥವಾಗದ ವಿಷಯ ಅಂದರೆ ರಂಜಿನಿ ಬಂದು ರುದ್ರನನ್ನು ಶೂಟ್ ಮಾಡಿದ್ದು. ಅದರ ಬಗ್ಗೆ ಯೋಚಿಸ್ತಾ ರಂಜಿನಿ ಇಷ್ಟು ಸಡನ್ನಾಗಿ ಇಂಡಿಯಾಕ್ಕೆ ಹೇಗೆ ಬಂದವಳು ರುದ್ರನನ್ನು ಶೂಟ್ ಮಾಡಿದ್ದೇಗೆ ಅಂದುಕೊಳ್ತಿರುವಾಗ ಅವನಿಗೆ ಮನಿಷಾ ನೆನಪಾದ್ಲು. ಕೋಪದಿಂದ ಹಲ್ಲು ಕಡಿತಾ, ಆ ಮನುಷ್ಯ ಎಷ್ಟು ದೊಡ್ಡ ಮೋಸಗಾರ್ತಿ, ರಾಕ್ಷಸಿ, ಒಂದು ಸಲ ಅವಳಿಂದ ಮೋಸ ಹೋಗಿದ್ರು, ಮತ್ತೆ ಅವಳನ್ನ ನಮ್ಮ ತಪ್ಪು ಮಾಡಿದೆ, ಈ ತಪ್ಪಿನಿಂದಾಗಿ ಇಂದು ಗೆಳೆಯನ ದೃಷ್ಟಿಯಲ್ಲಿ ಮೋಸಗಾರನಾದೆ, ಇಂದು ನನ್ನಿಂದಲೇ ಅವನ ಪ್ರಾಣಕ್ಕೆ ಅಪಾಯ ಬಂದೊದಗಿದೆ ಅಂತ ಮನಸ್ಸಿನಲ್ಲೇ ಕೊರಗ್ದ. ಅವನು ಯೋಚನೆಯಲ್ಲಿರುವಾಗಲೇ ಗಡಿಬಿಡಿಯಲ್ಲಿ ಅಲ್ಲಿಗೆ ಓಡ್ತಾ ಬಂದಳು ವಸುಂಧರ. ಅವಳನ್ನು ನೋಡಿ ರಿಷಿ ಆಶ್ಚರ್ಯಪಟ್ಟ. ಇದೇನು, ಈ ವಿಷಯ ನಾನು ಯಾರಿಗೂ ಹೇಳಿಲ್ಲ, ಆಂಟಿಗೂ ತಿಳಿಸ್ತಿಲ್ಲ, ಆದರೂ ಇಷ್ಟು ಬೇಗ ಇಲ್ಲಿಗೆ ಹೇಗೆ ಬಂದರು ಅಂತ ಅನುಮಾನದಿಂದ ಅಂದ್ಕೊಳತ್ಲೇ ಮೆಲ್ಲನೆ ನಡೆದು ವಸುಂಧರ ಎದುರು ಹೋದ. ಅವಳನ್ನು ನೋಡಿ, ರಿಷಿ, ರುದ್ರನಿಗೆ ಹೇಗಿದೆ, ಎಲ್ಲವೂ ಸರಿಯಾಗಿದೆಯಾ, ಡಾಕ್ಟರ್ ಏನು ಹೇಳ್ತಿದ್ದಾರೆ, ಚಿಕಿತ್ಸೆ ಮಾಡಿದ್ರಾ, ದೇಹದಲ್ಲಿದ್ದ ಬುಲೆಟ್ಗಳು ತೆಗೆದ್ರಾ ಅಂತ ಆತಂಕದಿಂದ ಕೇಳಿದ್ಲು. ಆ ಪ್ರಶ್ನೆಗಳಿಗೆ ಆಶ್ಚರ್ಯಪಟ್ಟು, ಆಂಟಿ, ಅವನ ದೇಹದಲ್ಲಿ ಬುಲೆಟ್ಗಳಿವೆ ಅಂತ ನಿಮಗೆ ಹೇಗೆ ಗೊತ್ತು, ಇವೆಲ್ಲವನ್ನು ನಿಮಗೆ ಯಾರು ಹೇಳಿದ್ರು ಅಂತ ಕೇಳ್ದ ರಿಷಿ. ಆ ಪ್ರಶ್ನೆ ಗಾಬರಿಯಾದ ವಸುಂಧರ ತಡಬಡಾಯಿಸ್ತಾ, ಹೇಗೋ ತಿಳ್ಕೊಂಡು ಬಂದೆ ಅಷ್ಟೇ, ಈಗ ಅದೇ ಮುಖ್ಯ, ಮೊದಲು ಅವನಿಗೆ ಹೇಗಿದೆ ಅಂತ ಹೇಳು ಅಂತ ಅಂದ್ಲು ಆತಂಕದಿಂದ. ಒಳಗೆ ಚಿಕಿತ್ಸೆ ನಡೀತಿದೆ ಆಂಟಿ, ಡಾಕ್ಟರ್ ಹೊರಗೆ ಬರೋವರೆಗೆ ಏನೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತಂದ ರಿಷಿ. ಅವಳು ಅಲ್ಲಿ ಕುರ್ಚಿ ಮೇಲೆ ಕೂತ್ಕೊಳ್ತಾ, ಇದೆಲ್ಲ ಏನು ರಿಷಿ, ನನ್ನ ಮಗನಿಗೆ ಇಂಥ ಸ್ಥಿತಿ ಬರಬೇಕಾ, ಇದೆಲ್ಲ ಆ ರಾಕ್ಷಸಿ ರಂಜಿನಿ ಪ್ರೀತಿಸಿದ್ರಿಂದ ಅಲ್ವೇ, ಅವನಷ್ಟು ಪ್ರೀತಿಸಿದ್ರೆ ಕೊನೆಗೆ ಅವಳೇ ಅವನ ಪ್ರಾಣ ತೆಗೆಯೋದಕ್ಕೆ ನೋಡಿದ್ಲಲ್ಲ ಅಂದ್ಲು ವಸುಂಧರ. ಆ ಮಾತು ಕೇಳಿ ರಿಷಿ ನಿಜಕ್ಕೂ ಶಾಕ್ ಆಗಿಬಿಟ್ಟ. ಅಂದರೆ ರುದ್ರನನ್ನು ಶೂಟ್ ಮಾಡಿದ ರಂಜಿನಿ ಅಂತ ನಿಮಗೆ ಗೊತ್ತಾ, ಇಷ್ಟು ಬೇಗ ಇದೆಲ್ಲ ನಿಮಗೆ ಯಾರು ಹೇಳಿದ್ರು ಅಂತ ಕೇಳ್ದ. ಆ ಪ್ರಶ್ನೆ ಮತ್ತೊಮ್ಮೆ ತಡಬಡಿಸಿದ ವಸುಂಧರ. ಅದು ನನಗೆ ಆ ಮನುಷ್ಯ ಫೋನ್ ಮಾಡಿ ಹೇಳಿದ್ಲು ಅಂದ್ಲು. ವಾಟ್, ಮನುಷ್ಯ ಹೇಳಿದ್ಲ, ಆ ರಾಕ್ಷಸಿ, ಅವಳಿಂದಲೇ ಇಂದು ರುದ್ರನಿಗೆ ಸ್ಥಿತಿ ಬಂದಿದೆ, ಮಾಡೋದೆಲ್ಲ ಮಾಡಿ ಏನು ತಿಳಿದವಳಂತೆ ಫೋನ್ ಮಾಡಿ ನಿಮಗೆ ಮಾಹಿತಿ ನೀಡಿದಾಳಾ ಅಂತ ಹಲ್ಲು ಕಡ್ದ ರಿಷಿ. ನೀನು ಅವಳನ್ಯಾಕಂತೀಯ ರಿಷಿ, ರುದ್ರನನ್ನು ಶೂಟ್ ಮಾಡಿದ್ದು ಮನುಷ್ಯ ಅಲ್ಲ ರಂಜಿನಿ, ಅವಳಿಗಾಗಿ ಇವನು ಏನೆಲ್ಲ ಮಾಡ್ದ, ಅಂಥವನನ್ನು ಶೂಟ್ ಮಾಡ್ತಾಳ, ನಂಬಿಕೆ ದ್ರೋಹಿ ಅಂದ್ಲು ವಸುಂಧರ. ಆ ಮಾತಿನಿಂದ ರಂಜಿನಿ ಯಾಕೆ ಶೂಟ್ ಮಾಡಿದ್ಲಿ ಎಂಬ ಆಲೋಚನೆ ಮತ್ತೆ ರಿಷಿಯಲ್ಲಿ ಶುರುವಾಯಿತು. ಅಷ್ಟರಲ್ಲೇ ಐಸಿಯುಯಿಂದ ಡಾಕ್ಟರ್ ಹೊರಬಂದರು. ಅವರನ್ನು ಕಂಡ ರಿಷಿ ಅವ್ರ ಬಳಿ ಓಡ್ ಹೋದ. ಅವನ ಹಿಂದೆ ವಸುಂಧರ ಕೂಡ ಹೋದ್ಲು. ಡಾಕ್ಟರ್, ರುದ್ರನಿಗೆ ಹೇಗಿದೆ ಅಂತ ಆತಂಕದಿಂದ ಕೇಳಿದ ರಿಷಿ. ತಕ್ಷಣ ವಸುಂಧರ ಕೂಡ, ನಮ್ಮ ರುದ್ರ ಇನ್ನೂ ಬದುಕಿದಾನ ಡಾಕ್ಟರ್ ಅಂತ ಕೇಳಿದ್ಲು. ಆ ಮಾತಿಗೆ ರಿಷಿ ಮತ್ತು ಡಾಕ್ಟರ್ ಇಬ್ಬರು ಶಾಕ್ ಆಗಿ ಅವಳನ್ನ ನೋಡಿದ್ರು. ಅವ್ರ ನೋಟ ಕಂಡು ತನ್ನ ಮಾತಿನ ತಪ್ಪು ಅರ್ಥವಾದ ವಸುಂಧರ, ಕ್ಷಮಿಸಿ, ಟೆನ್ಷನ್ ತಡ್ಕೊಳ್ಳಾರ್ದೆ ಹಾಗೆ ಕೇಳಿಬಿಟ್ಟೆ, ಅವನಿಗೆ ಹೇಗಿದೆ ಅಂತ ಅಂದ್ಲು. ಪರವಾಗಿಲ್ಲ, ಆಪ್ರೇಷನ್ ಮಾಡಿ ಬುಲೆಟ್ಗಳನ್ನ ಹೊರಗೆ ತೆಗೆದಿದ್ದೀವಿ, ಅದರ ಮುಂದಿನ 24 ಗಂಟೆ ಕಳೆಯುವವರೆಗೆ ಏನೂ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿವರೆಗೆ ಯಾರೂ ಅವನನ್ನು ನೋಡುವಂತಿಲ್ಲ ಅಂತಂದರು ಡಾಕ್ಟರ್.
ಅದೇನು ಡಾಕ್ಟರ್, ಅವನನ್ನು ನೋಡ್ದಿದ್ರೆ ಹೇಗೆ ಅಂದ್ಲು ವಸುಂಧರ. ರೋಗಿಗೆ ಈಗಷ್ಟೇ ಆಪ್ರೇಷನ್ ಆಗಿದೆ ಮೇಡಮ್, ತುಂಬ ದೊಡ್ಡ ಸರ್ಜರಿ ಅದು. ನೀವು ಒಳಗೆ ಹೋದರೆ ಇನ್ಫೆಕ್ಷನ್ ಆಗಬಹುದು, ಸೊ ಯಾರೂ ಹೋಗಬಾರ್ದು. ಸ್ವಲ್ಪ ಸುಧಾರಿಸಿದ ಮೇಲೆ ನಾನೇ ಹೇಳ್ತೀನಿ, ಆಗ ನೋಡಿ ಅಂತ ಹೇಳಿ ಡಾಕ್ಟರ್ ಹೋದರು. ಅದೇನು ರಿಷಿ, ನಮ್ಮವನನ್ನು ನೋಡಲು ನಮಗೆ ಪರ್ಮಿಷನ್ ಇಲ್ವಾ? ಇದು ಸರಿಯಲ್ಲ, ನಮ್ಮವನನ್ನು ಬೇರೆ ಆಸ್ಪತ್ರೆಗೆ ಸೇರಿಸೋಣ ಅಂತ ಸೀರಿಯಸ್ ಆಗಿ ಹೇಳಿದ್ಲು ವಸುಂಧರ. ಆ ಮಾತಿಗೆ ಬೆಚ್ಚಿಬಿದ್ದು, ಆಂಟಿ ನೀವೇನು ಮಾತಾಡ್ತಿದ್ದೀರಾ? ಆಪ್ರೇಷನ್ ಆಗಿ 1 ಗಂಟೆಯೂ ಆಗಿಲ್ಲ, ಇಂಥ ಸ್ಥಿತಿಯಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡೋದು ಎಷ್ಟು ಅಪಾಯ ಅಂತ ನಿಮಗೇನಾದರೂ ಗೊತ್ತಿದೆಯಾ? ಅಂಥದ್ದೇನು ಬೇಡ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವನಿಗೇನೂ ಆಗಲ್ಲ, ಡಾಕ್ಟರ್ ಹೇಳಿದ ಮೇಲೆ ಹೋಗಿ ನೋಡೋಣ ಅಂತಂದ ರಿಷಿ. ವಸುಂಧರ ಏನು ಮಾತಾಡೋದಕ್ಕಾಗದೆ ಅಲ್ಲಿ ಸೋಫಾ ಮೇಲೆ ಕೂತ್ಲು. ಇಷ್ಟರಲ್ಲಿ ಮನಿಷಾಳಿಂದ ಅವಳಿಗೆ ಫೋನ್ ಬಂತು. ರಿಷಿ ಪಕ್ಕದಲ್ಲಿದ್ದರಿಂದ ಫೋನ್ ಎತ್ತಲು ಅವಳಿಗೆ ತೊಂದರೆ ಅನ್ನಿಸ್ತು. ಅಷ್ಟರಲ್ಲಿ ನರ್ಸ್ ಬಂದು ರಿಷಿಗೆ ಔಷಧಿ ತರೋದಕ್ಕೆ ಚೀಟಿ ಕೊಟ್ಟಿದ್ದರಿಂದ ಅವನು ಅಲ್ಲಿಂದ ಹೋದ. ಕೂಡಲೇ ವಸುಂಧರ ಫೋನನ್ನು ರಿಸೀವ್ ಮಾಡಿದ್ಲು. ಆಂಟಿ, ಆಸ್ಪತ್ರೆಯಲ್ಲಿದ್ದೀರಾ? ಸ್ಥಿತಿ ಹೇಗಿದೆ ಅಂತ ಮನಿಷಾ ಕೇಳಿದ್ಲು. ರುದ್ರ ಬದುಕುವಂತೆ ಇದ್ದಾನೆ ಅಂದ್ಲು ವಸುಂಧರ. ಹೌದಾ? ಅವಳು 2 ಬುಲೆಟ್ಗಳನ್ನ ಸರಿಯಾದ ಜಾಗಕ್ಕೆ ಶೂಟ್ ಮಾಡಿದ್ದೀನಿ ಅಂದಿದ್ಲು. ಆಗಿದ ಮೇಲೆ ಹೇಗೆ ಬದುಕ್ತಾನೆ? ಈಗ ನೀವೇ ಏನಾದರೂ ಮಾಡಬೇಕು, ಅವನು ಬದುಕಿದ್ರೆ ನಮಗಿಬ್ಬರಿಗೂ ತೊಂದರೆ ಅಂದ್ಲು ಮನಿಷಾ. ನಾನೇನು ಮಾಡೋದಕ್ಕೆ ಸಾಧ್ಯ? ಈಗ ಅವನ್ನ ನೋಡೋದಕ್ಕೂ ಕೂಡ ಆಗಲ್ಲ, 24 ಗಂಟೆ ನೋಡೋದಕ್ಕೆ ಪರ್ಮಿಷನ್ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂದ್ಲು ವಸುಂಧರ. ಸರಿ, ನಾನೊಬ್ಬ ವ್ಯಕ್ತಿಯಲ್ಲಿ ಕಳಿಸ್ತೀನಿ, ಅವಳೇ ಎಲ್ಲವನ್ನ ನೋಡ್ಕೊಳ್ತಾಳೆ, ಅವಳಿಗೇನಾದರೂ ಸಹಾಯ ಬೇಕಿದ್ರೆ ಮಾಡಿ ಅಂತ ಮನಿಷಾ ಫೋನ್ ಕಟ್ ಮಾಡಿ ಇನ್ನೊಂದು ನಂಬರ್ಗೆ ಫೋನ್ ಮಾಡಿದ್ಲು. ಶೂಟ್ ಮಾಡಿದ್ರೆ ಸಾಯುವಂತೆ ಮಾಡಬೇಕು, ಹೀಗೆ ಅರ್ಧಂಬರ್ಧ ಬಿಟ್ಟರೆ ಹೇಗೆ ಅಂತ ಕೇಳಿದ್ಲು ಮನಿಷಾ. ಈಗ ಅವನು ಸತ್ರು ಒಂದೇ ಬದುಕಿದ್ರು ಒಂದೇ ಅಂತ ಕೂಲಾಗಿ ಹೇಳಿದ್ಲು ಆ ಕಡೆಯಿಂದ ವ್ಯಕ್ತಿ. ಅದೆಂಗೆ ಅಂತ ಮನಿಷಾ ಕೇಳಿದ್ಲು. ಶೂಟ್ ಮಾಡಿದ್ದು ನಾನು ಅಂದಮೇಲೆ ಅವನು ಬದುಕಿದ್ರು ಸತ್ತಂತೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿಯೇ ತನ್ನನ್ನು ಕೊಲ್ಲಲು ಹೋದ್ಮೇಲೆ ಅದಕ್ಕಿಂತ ದೊಡ್ಡ ನೋವು ಇನ್ನೊಂದಿಲ್ಲ. ಆ ನೋವನ್ನು ಅವನು ಅನುಭವಿಸ್ಲಿ, ಅವನ ಹೃದಯ ಚೂರಾಗಿದೆ, ಸ್ವಲ್ಪ ದಿನ ಆ ನೋವನ್ನು ಅವನು ಎಂಜಾಯ್ ಮಾಡಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ಲು ಅವಳು. ಆದರೆ ಅವನು ಬದುಕಿದ್ರೆ ನನಗೆ ಮತ್ತು ವಸುಂಧರ ಆಂಟಿಗೆ ತೊಂದರೆ ಆಗುತ್ತೆ ಅಂತಂದ್ಲು ಮನಿಷಾ. ಚಿಂತೆ ಬೇಡ, ಅವನೀಗ ನಿಮ್ಮ ಮೇಲೆ ಗಮನ ಕೊಡಲ್ಲ, ನನ್ನ ಮೇಲೆ ಗಮನ ಕೊಡ್ತಾನೆ, ಸೊ ನೀವು ಟೆನ್ಷನ್ ಮಾಡಬೇಡಿ ಅಂತಂದ್ಲು ಅವಳು. ಸರಿ ಸರಿ, ಇದೇ ವಿಷಯ ನಾನು ಆಂಟಿಗೆ ಹೇಳ್ತೀನಿ ಅಂತಂದ್ಲು ಮನಿಷಾ. ಎಲ್ಲವನ್ನೂ ಅವಳಿಗೆ ಹೇಳಬೇಕಿಲ್ಲ, ಅವಳು ಕೂಡ ಸ್ವಲ್ಪ ಟೆನ್ಷನ್ ಅನುಭವಿಸ್ಲಿ, ನಾವೆಲ್ಲ ಪ್ಲ್ಯಾನ್ ಮಾಡಿದರೆ ಅವಳು ಎಂಜಾಯ್ ಮಾಡ್ತಿದ್ದಾಳೆ ಅಂತ ಫೋನ್ ಇಟ್ಲು ಅವಳು. ಅದು ಸರಿ ಅನಿಸಿ ಮನಿಷಾ ಕೂಡ ಸುಮ್ಮನಾಗ್ಬಿಟ್ಲು. ಮತ್ತೊಂದೆಡೆ ಮಗುವಿನೊಂದಿಗೆ ಲಂಡನ್ನಲ್ಲಿ ಇಳಿದಿದ್ದಾಳೆ ಸುರಭಿ. ತನ್ನ ಫ್ಲ್ಯಾಟ್ನ ಬೆಡ್ ಮೇಲೆ ಕೂತಿದ್ದ ಅವಳ ಮನಸ್ಸು ಗೊಂದಲದ ಗೂಡಾಗಿದೆ. ಒಂದು ಕಡೆ ತನ್ನ ತಾಯಿ ತಪ್ಪುಗಳನ್ನೆಲ್ಲ ಮಾಡಿ ಇಂದು ರೂಪಾಯಿ ಇಲ್ಲದಂತೆ ಮಾಡಿದ್ದಾಳೆ. ತಂದೆ ಅಂದುಕೊಂಡವನು ಕನಿಷ್ಠ ಜವಾಬ್ದಾರಿಯನ್ನು ತೋರಲಿಲ್ಲ. ತಾನು ಮೊದಲು ಪ್ರೀತಿಸಿದ ವ್ಯಕ್ತಿ ಕೂಡ ಮೋಸ ಮಾಡಿ ಈಗಲೂ ಪ್ರೀತಿಸುವಂತೆ ನಟಿಸ್ತಿದ್ದಾನೆ. ಈ ಜಗತ್ತಿನಲ್ಲಿ ಇನ್ನೂ ಶುದ್ಧವಾದ ಸಂಬಂಧ ಯಾವುದಿದೆ, ಯಾರಿಗಾಗಿ ಬದುಕಬೇಕು ಎಂಬುದು ಅವಳಿಗೆ ಅರ್ಥವಾಗ್ತಾ ಇಲ್ಲ. ಎಲ್ಲವೂ ಶೂನ್ಯ ಅಂತ ಅನ್ನಿಸ್ತಿರುವಾಗ ಚಿಕ್ಕಿ ಅಂತ ಸುಮ್ಮನೆ ಕರೀತಿದ್ದಾಳೆ ದಿಯಾ. ಈ ಲೋಕಕ್ಕೆ ಬಂದ ಸುರಭಿ ದಿಯಾ ಕಡೆ ನೋಡಿ ಏನಮ್ಮ ಅಂತ ಕೇಳಿದ್ಲು. ಚಿಕ್ಕಿ, ನನಗೆ ಸುಸ್ಸು ಬರ್ತಿದೆ ಮತ್ತು ಹಸಿವಾಗ್ತಿದೆ, ನೋಡು ನನ್ನ ಹೊಟ್ಟೆ ಎಷ್ಟು ಒಳಗಡೆ ಹೋಗಿದೆ ಅಂದ್ಲು ದಿಯಾ. ಆ ಮಗುವಿನ ಮುದ್ದು ಮಾತುಗಳನ್ನ ಕೇಳಿ ತನ್ನೆಲ್ಲ ಆಲೋಚನೆ ಪಕ್ಕಕ್ಕಿಟ್ಟು ಅವಳನ್ನ ಎತ್ಕೊಂಡು ಮುದ್ದು ಕೊಟ್ಟು ವಾಶ್ರೂಮ್ ಕರ್ಕೊಂಡು ಹೋದ್ಲು. ಆಮೇಲೆ ಅವಳಿಗೆ ಬಟ್ಟೆ ಬದಲಿಸಿ ನಾವೀಗ ಹೊರಗೆ ಹೋಗಿ ಊಟ ಮಾಡೋಣ, ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ತಾನು ರೆಡಿಯಾಗಿ ಮಗುವಿನೊಂದಿಗೆ ಹೊರ ಬಂದಳು. ದಿಯಾ ಕುಣಿಯುತ್ತಾ ಸುರಭಿ ಕೈ ಹಿಡ್ಕೊಂಡು ಏನೋ ಕತೆ ಹೇಳ್ತಿದ್ಲು. ಪರವಾಗಿಲ್ಲ, ಮಗು ನನ್ನ ಹತ್ರ ಬಂದು 2 ದಿನ ಆದರೂ ಅಳದೆ ಹೊಂದ್ಕೊಂಡಿದ್ದಾಳೆ, ಪೋಷಕರ ಬಗ್ಗೆ ಕೇಳ್ತಿಲ್ಲ, ಇವಳನ್ನ ಸಾಕೋದು ಕಷ್ಟ ಅಲ್ಲ ಅಂದ್ಕೊಂಡ್ಳು ಸುರಭಿ. ಇಬ್ಬರು ರೆಸ್ಟೋರೆಂಟ್ಗೆ ಹೋಗಿ ಹೊಟ್ಟೆ ತುಂಬ ಇಂಡಿಯನ್ ಫುಡ್ಡನ್ನು ತಿಂದರು. ಚಿಕ್ಕಿ, ಹೊಟ್ಟೆ ತುಂಬ ಭಾರ ಆಗಿದೆ, ನಾನು ಸ್ವಲ್ಪ ಆಟ ಆಡಬೇಕು, ಇಲ್ಲಿದ್ರೆ ಹೊಟ್ಟೆ ನೋವು ಬರುತ್ತೆ ಅಂದ್ಲು ದಿಯಾ. ಅದಕ್ಕೆ ನಗ್ತಾ ಸುರಭಿ, ಆಟ ಆಡಬೇಕು ಅಂದರೆ ಹಾಗೆ ಹೇಳು, ಸುಳ್ಳ್ಯಾಕೆ ಹೇಳ್ತೀಯಾ ಅಂದ್ಲು. ನೇರವಾಗಿ ಕೇಳಿದ್ರೆ ಯಾರೂ ಆಟ ಆಡೋದಕ್ಕೆ ಕರ್ಕೊಂಡು ಹೋಗೋದಿಲ್ಲ ಅಲ್ವಾ ಅಂದ್ಲು ದಿಯಾ. ಅವಳ ಮುಖದಲ್ಲಿ ರಂಜನಿ ಹೋಲಿಕೆ, ಬುದ್ಧಿವಂತಿಕೆಯಲ್ಲಿ ರುದ್ರನ ಹೋಲಿಕೆ ಕಂಡು ಮೈ ಮರೆಯುತ್ತಾ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವಳು ಪೋಷಕರಿಂದ ದೂರ ಇರಬೇಕಾದ ಸ್ಥಿತಿ ಬಂತಲ್ಲ ಅಂತ ಬೇಸರ ಪಟ್ಲು ಸುರಭಿ.
ನಂತರ ಪಕ್ಕದಲ್ಲಿದ್ದ ಪಾರ್ಕ್ಗಳನ್ನ ಕರ್ಕೊಂಡು ಹೋದ್ಲು. ಅಲ್ಲಿ ಮಗು ಆಟ ಆಡ್ತಿದ್ದರೆ ಸುರಭಿ ಕೂತು ನೋಡ್ತಿದ್ಲು. ಅಷ್ಟರಲ್ಲಿ ಅವಳ ಮೊಬೈಲ್ ರಿಂಗ್ ಆಯಿತು. ವೀರೇಂದ್ರ ಫೋನ್ ಮಾಡ್ತಿದ್ದ. ಸುರಭಿ ಫೋನ್ ಎತ್ತಿ ಹಲೋ ಬಾವಾ ಅಂದ್ಲು. ಈ ವಿಷಯ ಕೇಳಿದ್ಯಾ ಸುರಭಿ? ನೀನು ತಂದೆ ಅಂದ್ಕೊಂಡ ವ್ಯಕ್ತಿ ನಿಮಗೆ ಎಷ್ಟು ಮೋಸ ಮಾಡಿದ್ದಾನೆ, ಇದೆಲ್ಲ ತಿಳಿದ ಮೇಲೆಯೂ ಅವರಿಗೆ ಸಹಾಯ ಮಾಡಬೇಕಾ ಅಂತ ಆವೇಶದಿಂದ ಕೇಳಿದ ವೀರೇಂದ್ರ. ಯಾವ ವಿಷಯ ಬಾವಾ ಅಂತ ಸುರಭಿ ಕೇಳಿದ್ಲು. ಅದೇ ನಿಮ್ಮ ತಂದೆ ಆಸ್ತಿಯನ್ನೆಲ್ಲ ತನ್ನ ಮೊದಲ ಹೆಂಡತಿ ಮಗಳ ಹೆಸರಿಗೆ ಬರೆದಿದ್ದಾರಲ್ಲ ಆ ವಿಷಯ ಅಂತಂದ ಅವನು. ಹೌದು ನಿಜ ಅಂದ್ಲು ಸುರಭಿ. ಮತ್ತೀಗ ನೀವು ಹೇಗೆ ಬದುಕ್ತೀರಾ ಅಂತ ಕೇಳ್ದ. ನನಗಂತೂ ನೀನಿದೆಯಲ್ಲ ಬಾವಾ, ನನ್ನನ್ನು ಓದಿಸಲ್ವಾ ಅಂತ ಕೇಳಿದ್ಲು ಸುರಭಿ. ಅವನು ತಡಬಡಾಯಿಸಿ ಅದು ನಾನು ನಿನ್ನ ಓದಿಸ್ತೀನಿ ಸರಿ, ಆದರೆ ನಿಮ್ಮ ಅಮ್ಮ ಮತ್ತು ತಮ್ಮ ಹೇಗೆ ಬದುಕ್ತಾರೆ ಅಂತ ಕೇಳ್ದ. ನಿನ್ನ ಹತ್ರ ಏನೋ ಕಡಿಮೆ ಇಲ್ವಲ್ಲ ಬಾವಾ, ಅವರಿಬ್ಬರನ್ನು ನೀನೇ ನೋಡ್ಕೊಳ್ಬಹುದು ಅಂದ್ಲು ಸುರಭಿ ಅವನ ಮಾತಿಗೆ. ಇದಪ್ಪ ವರ್ಷೆ ಅಂದರೆ ಅಷ್ಟು ಮೋಸ ಮಾಡಿದ ವ್ಯಕ್ತಿಯನ್ನು ನೀವು ಕಾಪಾಡ್ತೀರಾ? ನಾನು ನಿಮ್ಮನ್ನು ನೋಡ್ಕೊಳ್ಬೇಕಾ? ನನಗಿದು ಇಷ್ಟ ಇಲ್ಲ ಸುರಭಿ. ಒಂದು ವೇಳೆ ನೀವು ಅವ್ರಿಗೆ ಜೈಲು ಶಿಕ್ಷೆ ಆಗುವಂತ ಮಾಡೋದಾದರೆ ನಾನು ನಿಮ್ಮನ್ನು ನೋಡ್ಕೊಳ್ತಿದ್ದೆ ಅಂತಂದ ವೀರೇಂದ್ರ. ಹಾಗಾದರೆ ಈಗ ನನ್ನನ್ನು ನೋಡ್ಕೊಳ್ಳಲ್ವಾ ಬಾವಾ ಅಂತ ಸುರಭಿ ನೇರವಾಗಿ ಕೇಳಿದ್ಲು. ಹಾಗೆ ನೇರವಾಗಿ ಕೇಳಬೇಡ, ನಿನ್ನನ್ನು ನೋಡ್ಕೊಳ್ತೀನಿ, ಅವ್ರಿಗೆ ಸಹಾಯ ಮಾಡ್ತೀನಿ, ಆದರೆ ಪೂರ್ತಿಯಾಗಂದರೆ ನನ್ನಿಂದಾಗಲ್ಲ. ಇನ್ನು ಮುಂದಾದರೂ ಆ ಮನುಷ್ಯನನ್ನು ನಂಬೇಡಿ ಅನ್ನುತ್ತಾ ಫೋನ್ ಇಡೋದಕ್ಕೆ ಹೋದಾಗ, ಒಂದು ನಿಮಿಷ ಬಾವಾ ಅಂದ್ಲು ಸುರಭಿ. ಹೇಳು ಸುರಭಿ ಅಂತಂದ ವೀರೇಂದ್ರ. ನಮ್ಮ ತಂದೆ ಮೊದಲ ಹೆಂಡತಿ ಮಗಳ ಬಗ್ಗೆ ನಿನಗೇನಾದರೂ ವಿಷಯ ತಿಳಿದಿದೆಯಾ ಅಂತ ಕೇಳಿದ್ಲು ಸುರಭಿ. ಅವನು ತಡಬಡಾಯಿಸಿ ನನಗ್ಯಾಕೆ ಅವಳ ಬಗ್ಗೆ ಗೊತ್ತಿರುತ್ತೆ ಅಂತ ಅಂದ. ನಮಗೆ ಆಸ್ತಿ ಸಿಗಬೇಕಂದ್ರೆ ಅವಳು ಸಿಗಲೇಬೇಕಲ್ವಾ, ಅದಕ್ಕೆ ಅವಳ ಬಗ್ಗೆ ವಿಚಾರಿಸು ಅಂತ ಸುರಭಿ ಫೋನ್ ಇಟ್ಲು. ಪರವಾಗಿಲ್ಲ ಸುರಭಿಗೂ ಬುದ್ಧಿ ಬಂದಿದೆ ಅಂದ್ಕೊಂಡು ವೀರೇಂದ್ರ ಅವಳನ್ನ ನಾನು ಇಂದಲ್ಲ ಯಾವಾಗಲೂ ಹುಡುಕ್ತಿದ್ದೀನಿ, ಸಿಗ್ತಿಲ್ಲ ರಾಕ್ಷಸಿ, ಇನ್ನು ಮುಂದೆ ಇನ್ನೂ ಜಾಸ್ತಿ ಹುಡುಕಿಸ್ತೀನಿ ಅಂತ ಅಂದ್ಕೊಂಡ. ಮತ್ತೊಂದೆಡೆ ಆಸ್ಪತ್ರೆ ರುದ್ರನಿಗೆ ಚಿಕಿತ್ಸೆ ಮುಂದುವರಿತಲೇ ಇದೆ. ರಿಷಿ ಮತ್ತು ವಸುಂಧರಾ ಅಲ್ಲೇ ಇದ್ದಾರೆ. ಆಂಟಿ ಅವನನ್ನ ನೋಡೋದಕ್ಕೆ ಪರ್ಮಿಷನ್ ಇಲ್ವಲ್ಲ, ನೀವು ಮನೆಗೆ ಹೋಗಿ, ನಾನು ಇಲ್ಲೇ ಇದ್ದು ನೋಡ್ಕೊಳ್ತೀನಿ ಅಂತಂದ ರಿಷಿ. ಪರವಾಗಿಲ್ಲ ರಿಷಿ, ನಾನು ಇರ್ತೀನಿ, ನೀನು ಬೇಕಿದ್ರು ಹೋಗು ಅಂತಂದು ವಸುಂಧರಾ. ರಾತ್ರಿ ಹೊತ್ತು ನೀವಿಲ್ಲಿ ಹೇಗಿರ್ತೀರಾ ಆಂಟಿ, ನಾನು ಇದೀನಲ್ಲ ಪ್ಲೀಸ್ ಹೋಗಿ ಅಂತಂದ ರಿಷಿ. ಅಬ್ಬಾ ಈ ಮನುಷ್ಯ ಯಾರನ್ನೋ ಕಳಿಸ್ತೀನಿ ಅಂದ್ಲು. ರಿಷಿ ಏನೋ ನನ್ನನ್ನು ಹೋಗುವಂತಿದ್ದಾನೆ, ಈಗೇನು ಮಾಡಲಿ ಅಂತ ಯೋಚಿಸ್ತಿದ್ಲು ವಸುಂಧರಾ. ಇಷ್ಟರಲ್ಲಿ ರುದ್ರನಿದ್ದ ರೂಮ್ನಿಂದ ನರ್ಸ್ ಸೆನ್ಸರ್ ಒತ್ತೋದಕ್ಕೆ ಶುರು ಮಾಡಿದ್ರು. ಕೂಡಲೇ ಎಚ್ಚೆತ್ತ ರಿಷಿ ಆ ರೂಮಿನ ಕಡೆ ಓಡ್ದ. ಆ ಶಬ್ದ ಕೇಳಿ ಡಾಕ್ಟರ್ಗಳು ಕೂಡ ಓಡಿ ಬಂದರು. ಡಾಕ್ಟರ್ ಮತ್ತು ನರ್ಸ್ಗಳು ಗಾಬರಿಯಿಂದ ಓಡಾಡ್ತಿದ್ರೆ ಒಳಗೆ ರುದ್ರನಿಗೆ ಏನಾಯಿತು ಅಂತ ರಿಷಿ ಆತಂಕ ಪಡ್ತಿದ್ದ. ಆದರೆ ವಸುಂಧರಾ ಮಾತ್ರ ಏನೋ ನಡೆದಿದೆ, ಮನುಷ್ಯ ಕಳಿಸಿದ ವ್ಯಕ್ತಿ ಏನಾದರೂ ಮಾಡಿರಬಹುದಾ ಅಂತ ಯೋಚಿಸ್ತಿದ್ದಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.